ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ಯೇವ ಕ್ರಮಾತ್ ಸಜ್ಜನ ಸಂವಿದೇ. ನಾವು 122ನೇ ಅಧ್ಯಾಯದ ಮೂಲವನ್ನು ನೋಡಿದ್ವಿ. ಅಲ್ಲಿ ಅಥರ್ವಣೋಪನಿಷತ್ತಿನಲ್ಲಿ ಬರುವ ಕರ್ಮಾಣಿ ವಿಜ್ಞಾನಮಯಶ್ಚ ಸರ್ವೇ ಪರೇವ್ಯಯೇ ಸರ್ವ ಏಕೀಭವಂತಿ ಅಂತ ಇದೆ. ಆ ಏಕೀಭವಂತಿ ಅನ್ನೋ ಶಬ್ದಕ್ಕೆ ಜೀವರು ಮತ್ತು ಬ್ರಹ್ಮ ಐಕ್ಯವನ್ನು ಹೊಂದಿದರು ಅಂತ ಅರ್ಥ ಇಲ್ಲ. ಅದಕ್ಕೆ ಅರ್ಥ ಬೇರೆಯೇ. ನೀವು ಪ್ರಕರಣಾನುಗುಣವಾಗಿ ಕಾಂಟೆಕ್ಸ್ಚುವಲಿ ನೋಡಿದ್ರೆ ಅದು ಬೇರೆ ಅಂತ ಗೊತ್ತಾಗತ್ತೆ ಅಂತ ನೋಡಿದೆವು. ಈಗ ಅದರದ್ದೇ ಒಂದು ಎಕ್ಸ್ಟೆನ್ಷನ್ 123ನೇ ಪೇಜ್. ಜೀವಸ್ಯ ಪರಮೈಕ್ಯಂತು ಬುದ್ಧಿ ಸಾರೂಪ್ಯಮೇವ ಚ. ಜೀವ ಬ್ರಹ್ಮನಿಂದ ಐಕ್ಯವನ್ನು ಹೊಂದಿದೆ ಅಂದರೆ ಭಿನ್ನಾಭಿಪ್ರಾಯ ಇಲ್ಲ ಇಬ್ಬರ ನಡುವೆ ಅಂತ ಅರ್ಥ. ಸಂಸಾರಾವಸ್ಥೆಯಲ್ಲಿ ಜೀವನ ಸಂಕಲ್ಪ ದೇವರಿಗೆ ಅನುಗುಣವಾಗಿರುತ್ತೋ ಇಲ್ಲೋ ಗೊತ್ತಿಲ್ಲ. ವಿಫಲ ಆದಮೇಲೆ ಗೊತ್ತಾಗತ್ತೆ ಪ್ರಾಯ ಇದು ದೇವರ ಮನಸ್ಸಿಗೆ ಬಂದಿರಲಿಕ್ಕಿಲ್ಲ ಅಂತ. ಜ್ಞಾನಿಗಳಾದ ಮೇಲೆ, ವಿಶೇಷತಃ ಮುಕ್ತಿಯನ್ನು ಹೊಂದಿದ ಮೇಲೆ ಜೀವರಿಗೂ ಬ್ರಹ್ಮನಿಗೂ ಭಿನ್ನಾಭಿಪ್ರಾಯ ಬರೋದೇ ಇಲ್ಲ. ಆ ಭಿನ್ನಾಭಿಪ್ರಾಯ ಬರದೇ ಇರೋದನ್ನ ಇಬ್ರು ಒಂದಾದ್ರು ಅಂತ ವೇದ ಹೇಳಿತು ಅಷ್ಟೆ. ಅವರಿಬ್ಬರು ಒಂದೇ ಅಂದರೆ ಭಿನ್ನಾಭಿಪ್ರಾಯ ಇಲ್ಲ ಅಂತಲೇ ಲೋಕದಲ್ಲಿಯೂ ಅರ್ಥ. ಜೀವಸ್ಯ ಪರಮೈಕ್ಯಂತು ಬುದ್ಧಿ ಸಾರೂಪ್ಯಮೇವ ಚ ಏಕಸ್ಥಾನ ನಿವಾಸೋವ ವ್ಯಕ್ತಿಸ್ಥಾನಂ ಅಪೇಕ್ಷಸಃ. ಇನ್ನೊಂದು ಒಂದೇ ಕಡೆ ಇದ್ದಾರೆ ಅನ್ನೋದನ್ನು ಹೇಳಲಿಕ್ಕೆ ಅವರಿಬ್ಬರು ಒಂದಾಗಿಯೇ ಬಾಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದರ ಅರ್ಥ ಒಬ್ಬರೇ ಆದರೂ ಅಂತ ಇಲ್ಲ. ಲೋಕದಲ್ಲಿ ಏನು ಅರ್ಥ ಮಾಡ್ತೀರೋ ಆ ಅರ್ಥವನ್ನೇ ವೇದಕ್ಕೂ ಮಾಡಬೇಕು. ಯಾಕೆಂದರೆ ನಮ್ಮ ಭಾಷೆ ವೇದದಿಂದ ಹೈಲಿ ಇನ್ಫ್ಲೂಯೆನ್ಸ್ಡ್. ಅಷ್ಟೇ ಅಲ್ಲ, ಜಗತ್ತಿನ ಯಾವುದೇ ಭಾಷೆ ಅವರವರ ಧರ್ಮಗ್ರಂಥದಿಂದ ಇನ್ಫ್ಲೂಯೆನ್ಸ್ಡು. ಅದರಿಂದಾಗಿ ನಮ್ಮ ಭಾಷೆಯ ಸುಳುಹುಗಳು ಎಲ್ಲಿಂದ ಬಂದುವು ಅಂತ ಹೇಳಿ ಪತ್ತೆ ಹಚ್ಚಿಕೊಂಡು ಹೋಗಿ ಆ ವೇದಕ್ಕೆ ಅದೇ ಅರ್ಥ ಮಾಡಬೇಕು, ಆ ಗ್ರಂಥಕ್ಕೆ ಅದೇ ಅರ್ಥ ಮಾಡಬೇಕು ಅನಿವಾರ್ಯ ಅಲ್ವಾ. ನ ಸ್ವರೂಪೈಕತಾತಸ್ಯ ಮುಕ್ತಸ್ಯಾಪಿ ವಿರೂಪತಃ. ಸ್ವರೂಪೈಕ್ಯ ಇಲ್ಲವೇ ಇಲ್ಲ. ಯಾಕೆಂದರೆ ವಿರುದ್ಧವಾದ ರೂಪ ಇರೋದ್ರಿಂದ. ವಿರುದ್ಧವಾದ ರೂಪ ಅಂದ್ರೇನು? ಸ್ವಾತಂತ್ರ್ಯ ಪೂರ್ಣತೆಲ್ಪತ್ವ ಪಾರತಂತ್ರ್ಯೇ ವಿರೂಪತಾ. ಸ್ವತಂತ್ರನಾಗಿದ್ದಾನೆ ದೇವರು, ಪರತಂತ್ರನಾಗಿದ್ದಾನೆ ಜೀವ. ಪೂರ್ಣನಾಗಿದ್ದಾನೆ ದೇವರು, ಅಪೂರ್ಣನಾಗಿದ್ದಾನೆ ಜೀವ. ಇದೇ ಒಂದು ವೈರೂಪ್ಯವಿದೆ. ಇದು ಪರಮಶ್ರುತಿಯಲ್ಲಿ ಇದೆ. ಹಾಗಾದರೆ ನೆಕ್ಸ್ಟ್ ನೋಡಿ, ಬ್ರಹ್ಮವೇದ ಬ್ರಹ್ಮೈವ ಭವತಿ ಅಂತ ವೇದ. ಯಾವುದು? ಇಲ್ಲ, ಸಿಗಲ್ಲ. ಬ್ರಹ್ಮವೇದ ಇದು ಸಿಗತ್ತೆ. ಬ್ರಹ್ಮೈವ ಭವತಿ ಅಂತಿದೆ. ಬ್ರಹ್ಮನನ್ನು ತಿಳಿದ್ರೆ ಬ್ರಹ್ಮನೇ ಆಗ್ತಾನೆ ಅಂತ. ನೋಡಿ, ಒಂದು ಶಾಸ್ತ್ರ ಗ್ರಂಥದಲ್ಲಿ ಹೀಗಿದೆ: ಸಂಪೂಜ್ಯ ಬ್ರಾಹ್ಮಣಂ ಭಕ್ತ್ಯ ಶೂದ್ರೋಪಿ ಬ್ರಾಹ್ಮಣೋ ಭವೇತ್ ಅಂತಿದೆ. ಬ್ರಾಹ್ಮಣನನ್ನು ಭಕ್ತಿಯಿಂದ ಪೂಜಿಸಿದರೆ, ಗೌರವಿಸಿದರೆ ಶೂದ್ರನು ಬ್ರಾಹ್ಮಣನಾಗ್ತಾನೆ. ಇಲ್ಲಿ ಏನರ್ಥ? ಬ್ರಾಹ್ಮಣನ ಸದೃಶ ಆಗ್ತಾನೆ ಅಂತ. ಬ್ರಾಹ್ಮಣರ ಗುಣಗಳೇ ಇಳಿದು ಬರುತ್ತೆ ಅಂತ ಅರ್ಥ.
ಅವನು ಮತ್ತೆ ವಾಪಸ್ಸು ಗರ್ಭಕ್ಕೆ ಹೋಗಿ ಬ್ರಾಹ್ಮಣನಾಗಿ ಬಂದ್ಬಿಡ್ತಾನೆ ಅಂತ ಅರ್ಥ ಅಲ್ಲ. ಯಾವುದೋ ಬ್ರಾಹ್ಮಣನಲ್ಲಿ ಅಂತರ್ಯಾಮಿ ಆಗ್ಬಿಟ್ಟು ಬ್ರಾಹ್ಮಣನಲ್ಲಿ ಒಂದಾಗ್ತಾನೆ ಅಂತನೂ ಇಲ್ಲ. ನಹಿ ಬ್ರಾಹ್ಮಣ ಪೂಜಕ ಸಯೇವ ಬ್ರಾಹ್ಮಣೋ ಭವತಿ. ಇವಾಗೇನಾಯ್ತು, ಈಗ ಬ್ರಹ್ಮವೇದ ಬ್ರಹ್ಮೈವ ಭವತಿ ಅಂತನ್ನುವ ವೇದಕ್ಕೆ ಈ ರೀತಿ ಅರ್ಥ. ಬ್ರಹ್ಮಾಣಿ ಜೀವಾ ಸರ್ವೇಪಿ ಪರಬ್ರಹ್ಮಾಣಿ ಮುಕ್ತಿಗಾ ಪ್ರಕೃತಿ ಪರಮಂ ಬ್ರಹ್ಮ ಪರಮಂ ಮಹದಚ್ಯುತಃ. ಬ್ರಹ್ಮ ಅಂದರೆ ಜೀವರು ಕೂಡ, ಯಾಕೆಂದರೆ ಗುಣಗಳಿಂದ ಹಿಗ್ಗಬಲ್ಲವರು. ಬ್ರಹ್ಮ ಅಂದ್ರೇನು? ಬ್ರಹ್ಮಣ ಯಾರಾಗತ್ತೋ ಅವರು. ಬ್ರಹ್ಮಣ ಅಂದ್ರೇನು? ಬೃಹಿ ವಿಸ್ತಾರೆ ಅಂತ, ಹರಡಬಲ್ಲವರು, ಅರಳಬಲ್ಲವರು. ಅದರಿಂದಾಗಿ ಜೀವರಿಗೂ ಕೂಡ ಬ್ರಹ್ಮ ಅಂತ ಹೆಸರು. ಬ್ರಹ್ಮನನ್ನು ತಿಳಿದ್ರೆ ಬ್ರಹ್ಮ ಆಗ್ತಾನೆ. ಪರಮಂ, ಅವನು ನಿಜವಾಗಿ ಪೂರ್ತಿ ಇರೋದು ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ ಅಂತಿದೆ. ಪರಬ್ರಹ್ಮನನ್ನು ತಿಳಿದವನು ಬ್ರಹ್ಮನೇ ಆಗ್ತಾನೆ ಅಂತ. ಪರಬ್ರಹ್ಮನನ್ನು ತಿಳಿದವನು ಪರಬ್ರಹ್ಮ ಆಗ್ತಾನೆ ಅಲ್ಲ, ಬ್ರಹ್ಮ ಭವತಿ. ಇದು ವೇದ ಇವತ್ತು ಸ್ಪಷ್ಟ ಸಿಗುತ್ತೆ ಉಪನಿಷತ್ತಿನಲ್ಲಿ. ಯಾವುದೂ ನಂಗೆ ನೆನಪಾಗ್ತಾ ಇಲ್ಲ. ಪ್ರಕೃತಿ ಪರಮಂ ಬ್ರಹ್ಮ ಪರಮಂ ಮಹದಚ್ಯುತಃ. ಅದರಲ್ಲಿಯೂ ಲಕ್ಷ್ಮೀದೇವಿಯನ್ನು ಪರಮಬ್ರಹ್ಮ ಅಂತ ಕರೀತಾರೆ, ದೇವರನ್ನು ಪರಮ ಮಹದ್ಬ್ರಹ್ಮ ಅಂತ ಕರೀತಾರೆ. ಇವಾಗ ವಿಷ್ಣು ಸಹಸ್ರನಾಮದಲ್ಲಿ ಗೊತ್ತಾಯ್ತು ನಮಗೆ. ಪರಮಂ ಯೋ ಮಹದ್ಬ್ರಹ್ಮ ಪರಮಂ ಯಪ್ಪರಾಯಣಂ ತಸ್ಮಾನ್ನ ಮುಕ್ತಾನ ಚ ಸಾ ನ ಕ್ವಚಿದ್ ವಿಷ್ಣು ವೈಭವಂ ಆಪ್ನುವಂತಿ ಸ ಏವೈಕಃ ಸ್ವತಂತ್ರ ಪೂರ್ಣ ಸದ್ಗುಣಃ. ತಸ್ಮಾತ್ ಆ ಕಾರಣದಿಂದ ಮುಕ್ತಾಹ ಮುಕ್ತರಾಗಲಿ ಯಾರೇ ಆಗಲಿ, ನ ಚ ಸಾ ಲಕ್ಷ್ಮಿ ಆಗಲಿ, ಕ್ವಚಿತ್ ಯಾವ ರೀತಿಯಲ್ಲಿಯೂ ವಿಷ್ಣು ವೈಭವಂ ಪರಮಾತ್ಮನ ಹಿರಿಮೆಯನ್ನು ನ ಆಪ್ನುವಂತಿ ಹೊಂದುವುದಿಲ್ಲ. ಸಯೇವ ಏಕಃ ಅವನಂತವನು ಅವನೊಬ್ಬನೇ, ಸ್ವತಂತ್ರನು ಪೂರ್ಣ ಸದ್ಗುಣನು ಅವನೊಬ್ಬನೇ ಎಂದು ಪರಮಶ್ರುತಿ. ಪರೋ ಮಾತ್ರಯ ತನ್ವಾ ವೃಧಾ ನನತೆ ಮಹಿತ್ವಮನ್ವಷ್ಣುವಂತಿ ಅಂತ ವೇದ. ದೇವರ ದಯದಿಂದ ಇದು ಸ್ಪಷ್ಟವಾಗಿ ಸಿಗತ್ತೆ. 7ನೆಯ ಮಂಡಲ 99ನೆಯ ಸೂಕ್ತ 1ನೆಯ ರುಕ್. ಮಾತ್ರಯ ನಮ್ಮೆಲ್ಲರ ಅಳತೆಯಿಂದ ನಮ್ಮೆಲ್ಲರ ಪ್ರಜ್ಞೆಯಿಂದ ಪರಹ ಆಚೆ ಇರುವವ. ತನ್ವ ದೇಹದಿಂದಲೂ ಪರಹ ಆಚೆ ಇರುವವ. ವೃಧಾನ ಬೆಳೆಯುತ್ತಲೇ ಇರುವ ಓ ದೇವನೇ, ತೇ ನಿನ್ನ ಮಹಿತ್ವಂ ಮಹಿಮೆಯನ್ನು ನ ಅನ್ವಷ್ಣುವಂತಿ ಯಾರೂ ಹೊಂದುವುದಿಲ್ಲ. ಇಲ್ಲಿ ಗೊತ್ತಾಯ್ತಾ? ಈಗ ಇದೆಲ್ಲ ನೀವು ಬ್ರಹ್ಮಾಣಿ ಜೀವ ಸರ್ವೇಪಿ ಇಲ್ಲ ಅನ್ಬಹುದು. ಇದನ್ನು ಇಲ್ಲ ಅನ್ಲಿಕ್ಕಾಗೋದೇ ಇಲ್ಲ. ಅದಕ್ಕೆ ವೇದವನ್ನು ಅತತ್ವವೇದಕ ಅಂತ ಹೇಳೋದು ಬಿಟ್ಟರೆ ಇನ್ನೊಂದು ದಾರಿ ಇಲ್ಲ. ಬ್ರಹ್ಮೇಶಾನಾದಿಭಿರ್ದೇವೈ ಯತ್ಪ್ರಾಪ್ತುಂ ನೈವ ಶಕ್ಯತೆ ತದ್ಯತ್ ಸ್ವಭಾವ ಕೈವಲ್ಯಂ ಸಭವಾನ್ ಕೇವಲೋ ಹರೇಃ. ಬ್ರಹ್ಮ ರುದ್ರ ಮೊದಲಾದ ದೇವತೆಗಳಿಂದಲೂ ಯಾರ ಸ್ವರೂಪವನ್ನು ಹೊಂದಲಾಗುವುದಿಲ್ಲವೋ ಅಂತಹ ಪರಮಾತ್ಮನನ್ನು ಕೇವಲ ಅಂತ ಕರೀತಾರೆ. ಆ ಕೇವಲ ಇರುವ ಜಾಗವನ್ನು ಕೈವಲ್ಯ ಅಂತ ಕರೀತಾರೆ. ಕೈವಲ್ಯ ಅಂದ್ರೇನು? ಕೇವಲ ಎನಿಸಿದ ದೇವರ ಮನೆ ಕೈವಲ್ಯ. ಅದು ಒಂದು ಅರ್ಥ ಇದೆ. ಯಥಾಪಿಯಂತಿ ತೇಜಾಂಸಿ ಮಹಾತೇಜಸಿ ಭಾಸ್ಕರೆ ಪೃಥಕ್ ಪೃಥಕ್ ಸ್ಥಿತಾನ್ಯನ್ಹಿ ಸ್ವರೂಪೈರಪಿ ತರ್ವಚಃ. ಯಥಾ ಹೇಗೆ, ಮಹಾತೇಜಸಿ ಭಾಸ್ಕರೆ ಉರಿದುರಿಯುವ ಸೂರ್ಯನಲ್ಲಿ, ತೇಜಾಂಸಿ ಅಪಿಯಂತಿ ಉಳಿದ ಎಲ್ಲ ಬೆಳಕುಗಳು ಕಾಣದಂತಾಗುತ್ತವೋ ಕಣ್ಮರೆಯಾಗುತ್ತವೋ, ಅನ್ಹಿ ಪೃಥಕ್ ಪೃಥಕ್ ಸ್ಥಿತಾನ್ಯಪಿ ಹಗಲಲ್ಲಿ ಯಾವ ನಕ್ಷತ್ರಗಳೂ ಕಾಣುವುದಿಲ್ಲ, ಆಮೇಲೆ ಕಾಣುತ್ತೆ. ಅಲ್ಲಿ ತನಕ ನಕ್ಷತ್ರಗಳು ದೇವರಲ್ಲಿ ಐಕ್ಯ ಹೊಂದಿದ್ರು ಅಂತ ಯಾರಾದರೂ ಹೇಳ್ತಾರಾ? ಕಾಣಿಸ್ತಾ ಇಲ್ಲ ಅಂತ ಅಷ್ಟೇ ಹೇಳ್ತಾರೆ.
ಹಾಗೆ ಪರೇ ಬ್ರಹ್ಮಣಿ ಜೀವಾಖ್ಯ ಬ್ರಹ್ಮಾಣ್ಯಪ್ಯಾಯಯಂತಿ ಅಪಿಯಂತಿ, ಅದೇ ರೀತಿ ದೇವರಲ್ಲಿ ಪರಬ್ರಹ್ಮನಾದ ದೇವರಲ್ಲಿ ಜೀವಾಖ್ಯ ಬ್ರಹ್ಮಾಣಿ, ಜೀವರೆಂಬ ಬ್ರಹ್ಮರು ಅಪಿಯಂತಿ ಲೀನರಾಗುತ್ತಾರೆ. ಮುಕ್ತೌ ಪೃಥಕ್ ಸ್ಥಿತಾನ್ಯೇವ ತದನ್ಯೇಷಾಂ ಅದರಚನಂ, ಮುಕ್ತಿಯಲ್ಲಿ ಬೇರೆಯಾಗಿಯೇ ಇರ್ತಾರೆ, ಬೇರೆಯವರು ಕಾಣಲ್ಲ. ನಕ್ಷತ್ರ ಬೆಳಗ್ಗೆ ಇರಲ್ವೇ ಅಂದರೆ ಕಾಣಲ್ಲ ಅಷ್ಟೆ. ಸೂರ್ಯನಲ್ಲಿ ಐಕ್ಯವನ್ನು ಹೊಂದಿತ್ತು, ಆಮೇಲೆ ರಾತ್ರಿ ಆದಾಗ ಭಿನ್ನ ಆಗೋಯಿತು ಅನ್ಬೇಕೇನು ನೀವು? ಅಪ್ಯಯೋಯಂ ಸಮುದ್ದಿಷ್ಟೋ ನ ಸ್ವರೂಪೈಕತಾ ಕ್ವಚಿತ್ ಇತಿ ನಾರಾಯಣ ಶ್ರುತಿ. ಇದನ್ನು ಅಪ್ಯಯ, ಕಣ್ಮರೆಯಾಗುವುದು ಅಥವಾ ಲೀನವಾಗುವುದು, ಸೇರುವುದು ಅಂತ ಹೇಳ್ತಾರೆ ವಿನಃ ಸ್ವರೂಪೈಕ್ಯ ಅಲ್ಲ. ಅತಃ ಸರ್ವಾಗಮ ವಿರುದ್ಧಮೇವ ಜೀವಪರೈಕ್ಯಂ. ಅದರಿಂದಾಗಿ ಜೀವ ಹಾಗೂ ಬ್ರಹ್ಮರ ಐಕ್ಯ ಅನ್ನೋದು ಎಲ್ಲ ಆಗಮಗಳಿಗೆ ವಿರುದ್ಧ. ನೀವು ನಿಮ್ಮ ಅಹಂಕಾರದ ಉತ್ಕರ್ಷ ಇದರಿಂದ ಆಗತ್ತೆ ಅಂತ ಹೇಳ್ಕೋಬೇಕಷ್ಟೆ. ವಾಸ್ತವವ ನೀವೇ ಜೀವಬ್ರಹ್ಮ ಐಕ್ಯ ಸುಳ್ಳು ಅಂತ ಹೇಳಿದಾಗ ಸಿಟ್ಟು ಬರುತ್ತೆ ನಿಮಗೆ, ಬರಬಾರದಲ್ವಾ? ಯಾಕೆಂದರೆ ನೀವು ನಾವು ಒಂದೇ. ಹೀಗೆ ನಾವು ನಿಂದನೆ ಮಾಡಿದಾಗ ನೀವು ಬೈಬಾರದು, ನಿಮಗೆ ಒಳ್ಳೆಯದಾಗಲ್ಲ ಅಂತ. ಯಾಕೆಂದರೆ ನಾವು ನಮ್ಮನ್ನೇ ಬೈಕೋತಾ ಇರೋದು, ನಾವು ನಮ್ಮ ಜೊತೆಗೇನೆ ಗಲಾಟೆ ಮಾಡ್ತಾ ಇರೋದು. ತಥೈವ ಸರ್ವಯುಕ್ತಿ ವಿರುದ್ಧಂಚ, ಕೇವಲ ವೇದಕ್ಕಲ್ಲ, ಯುಕ್ತಿಗೂ ವಿರುದ್ಧ. ನತಾವದೇಕ ಜೀವವಾದೋ ಯುಜ್ಯತೆ. ಇನ್ನೊಂದು ವಿಚಿತ್ರವಾದ ವಾದ ಇದೆ, ಅದನ್ನು ಏಕಜೀವವಾದ ಅಂತ ಕರೀತಾರೆ. ಆ ಏಕಜೀವವಾದವನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಈ ಎಲ್ಲ 120 ಕೋಟಿ ಜೀವರಿದ್ದಾರೆ ಅಂತ ನೀವು ಅಂದ್ಕೊಂಡಿದ್ದೀರ. ಅಲ್ಲ, ಇಲ್ಲ, ಇಲ್ಲಿ ಜೀವ ಇರೋದು ಒಬ್ಬನೇ, ಅವನು ಯಾರು ಅಂತ ಗೊತ್ತಿಲ್ಲ. ಅವನಿಗೆ ಮುಕ್ತಿ ಆದರೆ ನಮಗೆಲ್ಲರಿಗೂ ಮುಕ್ತಿ. ಅವನನ್ನು ಹುಡುಕಬೇಕು. ಅವನು ಮುಕ್ತನಾಗ್ಬಿಟ್ರೆ ಎಲ್ಲರೂ ಮುಕ್ತರಾದ ಹಾಗೆ. ಇದು ಭಯಾನಕವಾದ ಏಕಜೀವವಾದ. ಈಗ ನಾನು ಜೀವ ಹೌದೋ ಅಲ್ವೋ ಅಂತ ಹೇಳಿ ನನಗೆ ಗೊತ್ತಿಲ್ಲ, ನಾನು ಜೀವ ಅಂತ ಭ್ರಮೆನಲ್ಲಿದ್ದೇನೆ. ನನಗೆ ಜ್ಞಾನ ಬರಲೇಬೇಕಾಗಿಲ್ಲ. ಯಾಕೆ ಅಂದರೆ ಅವನು ಯಾರೋ ಒಬ್ಬ ಇದ್ದಾನಲ್ಲ, ಅವನು ಜ್ಞಾನ ಬಂದರೆ ಸಾಕು. ಅವನನ್ನು ಮೊದಲು ಹುಡುಕಿ ಹೊಡಿಬೇಕು. ಮಗನೇ, ಇನ್ನು ಅಜ್ಞಾನದಿಂದ ನಾವು ಇಷ್ಟು ದಿವಸ ಒದ್ದಾಡ್ತಾ ಇದ್ದೀವಿ ಅಂತ. ಹೇಗಿದೆ? ಬೇರೆ ಬೇರೆಯವರು ಹೇಳಿದ್ದಾರೆ, ಬೇರೆ ಬೇರೆ. ಏಕಜೀವವಾದ ಬೇರೆ. ಮಾಯಾವಾರದಲ್ಲಿ ಎಷ್ಟು ಪ್ರಭೇದ ಇದೆ ಅಂದರೆ ಎಣಿಸಲಿಕ್ಕೆ ಸಾಧ್ಯವಿಲ್ಲ, ಅಷ್ಟೊಂದು ಪ್ರಭೇದ ಇದೆ. ಕೃಷ್ಣೈಕ್ಯವಾದ ಇದೆ, ಕೃಷ್ಣಾದ್ವೈತ ಇದೆ, ಶಿವಾದ್ವೈತ ಇದೆ, ಆಯ್ತಾ? ಆಮೇಲೆ ಕ್ರಿಯಾದ್ವೈತ ಇದೆ, ಆಮೇಲೆ ಶುದ್ಧಾದ್ವೈತ ಇದೆ. ಶಂಕರರದ್ದು ಶುದ್ಧಾದ್ವೈತವಾದ ಅಂತ ಅವ್ರು ಇವಾಗ ಸದ್ಯಕ್ಕೆ ಹೇಳೋದು. ಆಮೇಲೆ ಕೇವಲಾದ್ವೈತ ಬೇರೆ ಇದೆ, ಅದರಲ್ಲಿ ಮತ್ತೆ ಪರ್ಮಿಟೇಷನ್ ಕಾಂಬಿನೇಷನ್ಗಳಿವೆ. ಅದ್ವೈತ ಅಂದರೆ ಎಲ್ಲ ಒಂದೇ ಅಂತ ಹೇಳಿ ಅಲ್ವೇ ಅಲ್ಲ, ಅದರಲ್ಲಿ 1000 ಪ್ರಭೇದಗಳಿದೆ. ಜಗತ್ತನ್ನು ಸತ್ಯ ಎಂದು ಒಪ್ಪಿ ಅದ್ವೈತ ಇದೆ. ಅದೇ. ಇನ್ನು ಸರ್ವೋತ್ಕರ್ಷಾದ್ವೈತವಾದ ಇದೆ, ಅದೇ ಅರವಿಂದರದ್ದು. ಎಲ್ಲರೂ ಜಡ ಮೊದಲುಗೊಂಡು ಪ್ರಮೋಷನ್ಗೆ ಹೋಗುತ್ತೆ ಅಂತ. ಈ ತರಹದ ವಿಚಿತ್ರವಾದ ಬೇಕಾಷ್ಟು ವಾದಗಳಿದೆ.
ಅದ್ಯಾವುದು ಕೂಡ ವೇದಾಂತವನ್ನು ಪರ್ಫೆಕ್ಟಾಗಿ ಅನುಸರಿಸಿದವುಗಳಲ್ಲ. ಈ ವಾಕ್ಯ ಹೀಗೆ ನಿಮಗೆ ವಿರುದ್ಧವಾಗಿದೆಯಲ್ಲ ಅಂದರೆ ಅದನ್ನು ತೆಗೆದು ಬಿಡಿತಾರೆ, ಅದನ್ನೇ ತೆಗೆದು ಬಿಡಿ ಅಂತ. ವಾದಿರಾಜರದ್ದು ಒಂದು ತಮಾಷೆಯ ಪ್ರಸಂಗ ಇದೆ. ಎರಡು ಎತ್ತುಗಳು ಎದುರುಗಡೆ ಬರ್ತವೆ. ಆ ಎತ್ತುಗಳು ಜಗಳ ಆಡ್ತವೆ. ಯಾಕೆಂದರೆ ಈ ವೇ ಇಸ್ ಟು ನ್ಯಾರೋ. ಅವರು ಪರಸ್ಪರ ಎದುರುಗಡೆ ಬಂದಾಗ ಒಂದು ಹೋಗಬೇಕು, ಗಲಾಟೆ ಮಾಡ್ಕೋತಾ ಇರುತ್ತೆ. ಅದಕ್ಕೆ ನಾವು ಪರಿಹಾರ ಮಾಡೋದು ಹೇಗೆ, ಒಂದು ಇದನ್ನು ಕತ್ತರಿಸ್ಬಿಡೋದು. ಒಂದು ಎತ್ತನ್ನು ಕತ್ತರಿಸಿದ್ರೆ ಇನ್ನೊಂದು ಎತ್ತಕ್ಕೆ ದಾರಿ ಆಗುತ್ತೆ, ಜಗಳ ನಿಂತ ಹಾಗೆ ಅಂತ. ಇದು ಈ ತರಹ ಮಾಡಬೇಕಷ್ಟೆ. ಅದೊಂದು ಇತ್ತಲ್ಲ, ಕರುಣೆಯಿಂದ ಕೊಲ್ತಾ ಇದ್ದೇನೆ. ಯಾಕೆಂದರೆ ಹೆದರಿಕೆ ಆದರೆ ಒದ್ದಾಡ್ತಾ ಇರ್ತಾನೆ. ಆ ಹೆದರಿಕೆ ತಪ್ಪಿಸ್ಬೇಕು ಅಂದ್ರೆ ಅವ್ನು ಕೊಂದು ಬಿಡಬೇಕು. ಇನ್ನು ಹೆದರಿಕೆ ಯಾವುದೂ ಇರಲ್ಲ. ಇದು ಇರೋದು. ಈ ಹಿನ್ನೆಲೆಯಲ್ಲಿ ನತಾವದೇಕಜೀವವಾದೋ ಯುಜ್ಯತೆ, ಏನೇನೋ ಇದೆ ಏಕಜೀವವಾದ. ಈ ಏಕಜೀವವಾದ ಸರಿಯಲ್ಲ. ಏಕ ಅಜ್ಞಾನ ಪರಿಕಲ್ಪಿತತ್ವೇ ಸರ್ವಸ್ಯ ಸರ್ವವಿಧಂ ಪರಿಕಲ್ಪಿತಮಿತಿ ಜಾನತಃ ಪುನಃ ಶಿಷ್ಯಾದಿಬೋಧನಂ ನ ಯುಜ್ಯತೆ. ಒಬ್ಬನ ಅಜ್ಞಾನದಿಂದ ಇವೆಲ್ಲವೂ ಕಲ್ಪಿತವಾಗಿದೆ ಅಂತ ಅಂದುಕೊಳ್ಳೋದಾದರೆ ಏನು ಭಯಾನಕ. ನಾನಲ್ಲ, ಯಾರದೋ ಒಂದು ಅಜ್ಞಾನದ ತುಣುಕೆ ನಾನು ಅಂದ್ಬಿಟ್ರೆ ಏನ್ರಿ ಅದು, ನನ್ನ ಅಸ್ತಿತ್ವವೇ ದಬಕಂದಿದೋಗ್ಬಿಡತ್ತೆ. ಈ ನೀವೊಂದು ಜನ್ ಕಥೆಯನ್ನು ಕೇಳಿರಬಹುದು. ಸಣ್ಣ ಕಥೆ, 2 ಲೈನಿನ ಕಥೆ. ನಾನು ಕನಸಿನಲ್ಲಿ ಒಂದು ನೊಣವನ್ನು ಕಂಡೆ. ನನ್ನ ಕನಸೇ ಆ ನೊಣ. ಹಾಗೆ ಯಾವುದೋ ನೊಣದ ಕನಸೇ ನಾನಾಗಿರಬಹುದಾ? ಆತ್ಮವನ್ನು, ಆತ್ಮದ ಅಸ್ತಿತ್ವವನ್ನು, ಅನುಭವವನ್ನು ಎಲ್ಲವನ್ನ ಗುಡಿಸಿ ಗುಂಡಾಂತರ ಮಾಡಿ ಕತ್ತರಿಸಿ ಎಸೆಯುವಂತಹ ಒಂದು ಇದನ್ನು ಅನುಭವ ಅಂತಾರೆ. ಏನು ಸಾಯೋದು? ಇದು ಜನ್ಕಥೆ. ಇದು ಈ ಜನ್ಕಥೆ ಏನಿದೆ ಅದನ್ನು ಭಾರತೀಯ ಪರಿಸರಕ್ಕೆ ತಂದರೆ ಏಕಾತ್ಮವಾದ, ಏಕಜೀವವಾದ. ಯಾಕಂದ್ರೆ ನನಗೊಂದು ಸ್ವತಂತ್ರ ಅಸ್ತಿತ್ವವೇ ಇಲ್ಲ, ಒಂದು ಇಂಡಿವಿಜುವಲ್ ಎಂಟಿಟಿಯೇ ಇಲ್ಲ. ಇನ್ಯಾರ್ದೋ ಕನಸು ನಾನು, ಇನ್ಯಾರ್ದೋ ಅಜ್ಞಾನದ ಪ್ರತಿಫಲ ನಾನು. ಅದಕ್ಕೆ ಮಧ್ವರು ಹೇಳ್ತಾರೆ, ಹೌದಾ, ಏಕ ಅಜ್ಞಾನ ಪರಿಕಲ್ಪಿತತ್ವೇ ಹಿ ಸರ್ವಸ್ಯ ಎಲ್ಲವೂ ಒಬ್ಬನ ಅಜ್ಞಾನದಿಂದ ಕಲ್ಪಿತವಾಗಿದ್ದರೆ ಎಲ್ಲರಿಗೂ ಎಲ್ಲರದ್ದೂ ಕಲ್ಪಿತ ಅಂತ ತಿಳಿದುಕೊಂಡವನಿಗೆ ಶಿಷ್ಯಾದಿಗಳನ್ನು ಬೋಧನೆ ಮಾಡೋದು ಹೆಂಗೆ ಸರಿ? ಶಿಷ್ಯಾದಿಗಳಿಗೇನು ಬೋಧನೆ ಮಾಡೋದು? ನೀವು ಯಾರ್ದೋ ಅಜ್ಞಾನದ ಫಲ, ನಾನು ಯಾರ್ದೋ ಅಜ್ಞಾನದ ಫಲ. ಯಾರ ಅಜ್ಞಾನದ ಫಲವೋ ಅವನು ಹುಡ್ಕೊಂಡು ಹೋಗ್ಬೇಕು ಅಂತ ಅನ್ಬೇಕು. ನಾನು ಗುರುನೂ ಅಲ್ಲ, ನಿಮ್ಮ ಶಿಷ್ಯನೂ ಅಲ್ಲ. ಅದಾಮೇಲೆ ನಹಿ ಸ್ವಪ್ನೋಯಮಿತಿ ನಿಶ್ಚಿತ್ಯ ಸ್ವಪ್ನ ಪುತ್ರ ದಾಯಾರ್ಥಂ ಯತತೆ. ಕನಸು ಅಂತ ಒಬ್ಬನಿಗೆ ಗೊತ್ತಾದ ಮೇಲೆ ಅದ್ರ ಕಡೆ ಯಾರು ಕೈ ಚಾಚಲ್ಲ ಅಲ್ವಾ? ಸ್ವಪ್ನೇತು ಸ್ವಪ್ನತ್ವಾಜ್ಞಾನಾದೇವ ಯತತೆ. ಕನಸಿನಲ್ಲಿ ಇದು ಕನಸು ಅಂತ ಗೊತ್ತಿರದೆ ಕೈ ಚಾಚ್ತಾನೆ. ನಚ ಬಹೂನಾಂ ದೃಶ್ಯಮಾನತ್ವಾತ್ ಅಸ್ಯ ಅಜ್ಞಾನ ಪರಿಕಲ್ಪಿತ ಮಿದಮಿತಿ ನಿಶ್ಚಯೋ ಯುಜ್ಯತೆ. ಬಹಳ ಜನ ಒಂದನ್ನೇ ಕಲ್ಪನೆ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಕನಸು ಬಹಳ ಜನ ಒಬ್ಬರೇ ಒಂದೇ ಥರ ಕಾಣಲಿಕ್ಕಾಗಲ್ಲ. ಎಚ್ಚರ ಮಾತ್ರ ಬಹಳ ಜನ ಒಂದೇ ಥರ ಕಾಣ್ತಾರೆ. ಅದರಿಂದಾಗಿ ಇದು ವಾದ ಹುಚ್ಚುತನ ಅಂತ ಹೇಳ್ತಾರೆ ಎನ್ನುವಲ್ಲಿಗೆ ಯುಜ್ಯತೆ. ಮತ್ತೆ ಮುಂದೆ ಮಾಡೋಣ, ಮುಂದಿನ ಸರ್ತಿ ಆಗೋದಿಲ್ಲ, ಅದ್ರ ಮುಂದಿನ ಸರ್ತಿ. ಸ್ವಪ್ನದಲ್ಲಿ ಸ್ವಪ್ನ ಅಂತ ಯಾರಿಗೂ ಬೋಧ ಬರಲ್ಲ. ಗೊತ್ತಾಗ್ಬಿಟ್ರೆ ಹಾಂ,
ಅವಾಗ ನಾವು ಎಚ್ಚರಣೆ ಆಗೋಗಿರುತ್ತೆ. ಸಾಕು. ಕೃಷ್ಣಾರ್ಪಣಮಸ್ತು.